ಹಲೋ ಗೈಸ್, ನೋಡಿ ಇದು ಉಪ್ಪಿನಂಗಡಿಯಿಂದ ಬರುವಂಥ ರಸ್ತೆ. ನಮಗೆ ಇಲ್ಲಿಂದ ನಾವು ಬರ್ತಾ ಇದ್ದೇವೆ ಆ ಜಾಗಕ್ಕೆ. ನೋಡಿ ಇದು ಈ ರೀತಿಯಾಗಿ ಹೋಗ್ತದೆ. ಇಲ್ಲಿ ದುರ್ಗಾ ಶ್ರೀ ಕಾರಿಂಜ ಅಂತ ನೋಡಿ, ಇದು ಕಾರಿಂಜೇಶ್ವರ ವೀರಭದ್ರ ಸ್ವಾಮಿ ದೇವಸ್ಥಾನ ಕಾರಿಂಜ. ಇದರ ಮೈನ್ ಒಂದು ಗೇಟಿನ ಒಳಗಡೆಯಿಂದ ಇಲ್ಲಿಂದ ಹೋಗಬೇಕು ನಾವು. ಈ ರೋಡ್ ಆಗಿ ಹೋಗ್ತದೆ ನೋಡಿ. ಒಳ್ಳೆ ಸೈಟು ನೋಡಿ, ಕ್ಲೀನ್ ಉಂಟು, ಯಾವುದೇ ಸಮಸ್ಯೆ ಇಲ್ಲ. ಎಲ್ಲ ಕಡೆ ಹಸಿರು ಹಸಿರು ನೋಡಿ. ಈ ರೀತಿಯಾಗಿ ಬರಬೇಕು, ಈ ರೀತಿಯಾಗಿ ಹೋಗಬೇಕು. ನಾವು ರಿಕ್ಷಾದಲ್ಲಿ ಬಂದದ್ದು ನೋಡಿ. ಇದು ಉಪ್ಪಿನಂಗಡಿಯಿಂದ 4 ಕಿಲೋಮೀಟರ್ ದೂರದಲ್ಲಿರೋ ಕಾರಿಂಜ ದೇವಸ್ಥಾನದ ಹತ್ತಿರ ಇರುವಂಥ ಒಂದು ತೋಟ. ದೊಡ್ಡ ತೋಟ ಉಂಟು ನೋಡಿ ಫುಲ್ಲು. ಮತ್ತು ಫುಲ್ಲು ರಬ್ಬರ್ ಉಂಟು. ಒಂದು 800 ಕೈಗಳ ಲಬ್ಬರು, 800 ಎಲ್ಲ ಇದು ಬರುವ ಲಬ್ಬರ್ ಆಗುವಂಥ ಲಬ್ಬರ್ನ ತೋಟ ಉಂಟು. 800 ಗಿಡಗಳಿವೆ. ಆ್ಯಕ್ಚುಲಿ 1000 ಗಿಡಗಳಂತೆ ಅಂದಾಜು ಹಾಕಿದ್ದಾರೆ. ಆದರೆ ಅವರು ಕಡಿಮೆಯಾಗಿ ಹೇಳ್ತಾ ಇದ್ದಾರೆ. ಅಂದರೆ ಅವರಿಗೆ ಇದನ್ನೊಂದು ಸೇಲ್ ಮಾಡುವಂಥ ಬರದಲ್ಲಿದ್ದಾರೆ ನೋಡಿ. ಬೋರ್ವೆಲ್ ಉಂಟು, ನೀರಿನ ವ್ಯವಸ್ಥೆ ಉಂಟು, ಎಲ್ಲ ವ್ಯವಸ್ಥೆ ಉಂಟು. ಮತ್ತು ನಿಮಗೆ ಅಲ್ಲಿ ತೋಟದಲ್ಲಿ ಸ್ವಲ್ಪ ಈಗ ತೋಟವನ್ನು ತೋರಿಸ್ತೇನೆ, ಯಾವ ರೀತಿ ಬಂದಿದೆ, ಯಾವ ರೀತಿ ಉಂಟಂತ. 2 ನಿಮಿಷ ಗೈಸ್. ನೋಡಿ, ಇದು ಕಡಿಮೆ ಪಕ್ಷ ಅಂದರೆ 2 ಎಕರೆ ಜಾಗ ವರ್ಗದಲ್ಲಿದೆ. ಮತ್ತು 4 ಎಕರೆ ಕುಮ್ಕಿ ಜಾಗ ಇದೆ. ಒಟ್ಟು 6 ಎಕರೆ ಜಾಗದಲ್ಲಿದೆ ಗೈಸ್. ನೋಡಿ ಫುಲ್ಲು ತೋಟ ನೋಡಿ. ಅದೇ ತೆಂಗಿನ ಮರ ಒಂದು 30-35 ತೆಂಗಿನ ಮರ ಉಂಟಂತ ಹೇಳ್ತಾರೆ. 1800 ನಮ್ಮ ಅಡಿಕೆ ಮರ. ಫುಲ್ಲು ಫಲಬರುವ ಇದೆ, ದೊಡ್ಡ ದೊಡ್ಡ ಮರಗಳು. ತೋಟ ಫುಲ್ಲು ತಿರುಗಬೇಕಷ್ಟೇ. ತಿರುಗಿದರೆ ತುಂಬ ದೂರ ಉಂಟು. ಕಡಿಮೆ ಅಂದರೆ 6 ಎಕರೆ ಜಾಗವನ್ನು ನೋಡಲಿಕ್ಕೆ ಅಂದರೆ ತುಂಬ ಕಣ್ಣೆತ್ತು ಮುಟ್ಲಿಕ್ಕಿಲ್ಲ, ಹಾಗೆ ಉಂಟು ನೋಡಿ. ಎಲ್ಲ ಫಲಪ್ರದವಾದಂಥ ತೋಟ ಗಾಯ್ಸ್. ನೋಡಿ, ನಿಮಗೆ ಇಲ್ಲಿ 6 ಎಕರೆ ಒಳ್ಳೆ ಜಾಗ ಉಂಟು. ಅವರಿಗೆ ದೂರ, ಅವರಿಗೆ ಒಂದು ಸ್ವಲ್ಪ ಈಗ ಕಷ್ಟವಾದ ಕಾರಣ ಅವರು ಕೊಡ್ತಾ ಇದ್ದಾರೆ, ಮತ್ತೇನಿಲ್ಲ. ಒಂದು ಕಡಿಮೆ ರೇಟಿಗೆ ಕೊಡ್ತಾರೆ. 6 ಎಕರೆ ಜಾಗ ನೋಡಿ, ಫುಲ್ಲು ತೋಟ ಅವರದೇ ಗಾಯ್ಸ್. ಚಿಕ್ಕ ಚಿಕ್ಕ ದಡಿಗಳನ್ನೆಲ್ಲ ಇಟ್ಟಿದ್ದಾರೆ. ಹೌದು, ದೊಡ್ಡದು, ಎಲ್ಲ ದೊಡ್ಡದು. ಅದು ಚಿಕ್ಕದು ನಿಮ್ಮದಲ್ವಾ? ಹೌದೌದು, ಆಯಿತು. ಹಾಗಾದರೆ ಇಲ್ಲಿ ಫುಲ್ಲು ನೋಡಿ, ಆ ಸೈಡಿಗೆ ಲಾಸ್ಟಿನವರೆಗೆ ಉಂಟು. ಕಣ್ಣೊತ್ತಿದಿಲ್ಲ, ಅಷ್ಟು ದೂರದಲ್ಲಿ ಫುಲ್ಲು ಗಿಡಗಳನ್ನು ನೆಟ್ಟಿದ್ದಾರೆ. ಮತ್ತು ಬಾಳೆ ಗಿಡ ಅದರ ಒಟ್ಟೊಟ್ಟಿಗೆ ಉಂಟು. ಟೋಟಲ್ ಅಂದರೆ 6 ಎಕರೆ, 2 ಎಕರೆ ವರ್ಗ ಗೈಸ್. ನೋಡಿ, ಯಾರಿಗಾದರೂ ಬೇಕಾದರೆ ನಮ್ಮ ಕಾಂಟ್ಯಾಕ್ಟ್ ನಂಬರೆಲ್ಲ ಕೊಡ್ತೇನೆ. ಅದರೊಟ್ಟಿಗೆ ಬೇರೆ ಬೇರೆ ಮರಗಳು ಇದೆ, ದೊಡ್ಡ ದೊಡ್ಡ ಮರಗಳೆಲ್ಲ ಉಂಟು ತೋಟದಲ್ಲಿ ಫುಲ್ಲು ನೋಡಿ. ಹಲಸಿನ ಮರ, ಬೇರೆ ಬೇರೆ ಫಲಪ್ರದವಾದ ಮರಗಳುಂಟು. ಹ್ಞೂ ದೈವದಲ್ಲುಂಟು. ಕಲ್ಲುಟ್ಟೆ ಪಂಜರ್ಲಿ. ದೇವಸ್ಥಾನ ಸಹ ಇಟ್ಟಿದ್ದಾರೆ. ನಮ್ಮವರಿಗೆ ಭಾರಿ ಒಳ್ಳೆಯದು. ದೈವ ಕಾಪಾಡ್ತದೆ. ದೈವ ಶಕ್ತಿ ಜಾಸ್ತಿ ದೇವರುಂಟಲ್ಲ, ಆದ ಕಾರಣ ದೈವವು ನಮ್ಮನ್ನು ಕಾಪಾಡ್ತದೆ. ಅವರಿಗೊಂದು ವರ್ಷದಲ್ಲಿ ಒಂದು, ಇಲ್ಲಾದರೆ ಸಂಕ್ರಮಣದಲ್ಲಿ ಒಂದು ಅವರಿಗೆ ಕೊಡುವಂಥ ಒಂದು ಕಾಣಿಕೆ ಕೊಟ್ಟರೆ ಆಯಿತು. ಅದನ್ನು ಇಲ್ಲಿ ಯಾರು ಕಳ್ಳತನ ಆಗಲಿಕ್ಕಿಲ್ಲ. ಈ ಸ್ಥಳದಲ್ಲಿ ಗುಳಿಗ ಇದ್ದರೆ ಅಲ್ಲಿ ಯಾರು ಮುಟ್ಟುವುದಿಲ್ಲಂತೆ. ಅದು ಕ್ರಮ. ಅಂದರೆ ನಾವು ಸಹ ದೈವ ಪಾತ್ರಿಗಳು, ಆದ ಕಾರಣ ನಿಮಗೆ ಹೇಳೋದು. ಎಲ್ಲ ವ್ಯವಸ್ಥೆಗಳುಂಟು. CC ಕ್ಯಾಮರಾ ಹಾಕಿದ್ದಾರೆ. ಅಂದರೆ ಅವರ ಮನೆ ಇಲ್ಲಿಲ್ಲ, ದೂರದಲ್ಲಿದೆ, ಆದ ಕಾರಣ ಕೊಡ್ತಾ ಇದ್ದಾರೆ. ಮತ್ತು ಯಾರಿಗಾದರೂ ಮನೆ ಸಹ ಮಾಡ್ಬೋದು, ಅಷ್ಟು ಜಾಗ ಉಂಟು. ನಮ್ಮ ಇದರ ಓನರ್ ಇದ್ದಾರೆ, ಓನರ್ನ ಮಿಸ್ಸಸ್ ಇದ್ದಾರೆ. ಅವರ ಹತ್ರ ನೀವು ಸ್ವಲ್ಪವಾಗಿ, ನಾನು ಈಗ ಸ್ವಲ್ಪ ಮಾತಾಡಲಿಕ್ಕೆ ಖುಷಿ ಮಾಡ್ತೇನೆ. ಅವರು ಮಾತಾಡ್ಬೋದು, ಯಾವ ರೀತಿಯಾಗಿದೆ ಈ ಜಾಗದ ವ್ಯವಸ್ಥೆ, ಹೇಗೆ ಯಾವ ಯಾವ ರೀತಿ ಉಂಟು ಅಂತ. ನೀವು ಅಕ್ಕ ಒಂಜಿ ನಿಮಿಷ ಇರೋ ತುಳು ಕನ್ನಡ ಮಾಡಲೆ. ಇದು ಜಾಗದ ಓನರ್ ಇವರು. ನೋಡಿ, 1-2 ಮಾತುಗಳನ್ನು ಆಡಿ. ತೊಂದರೆ ಏನಿಲ್ಲ ಜಾಗದಲ್ಲಿ. ನಮಗೆ ಅಂದರೆ ದೂರ ಆದ ಕಾರಣ ಬಿಟ್ಟು ಬೇಡ, ದೂರ ಆಗ್ತದೆ. ಮಕ್ಕಳ ಎಜುಕೇಷನ್ಗೆ ಸಮಸ್ಯೆ ಆಗ್ತಾ ಉಂಟು ನಮಗೆ. ಆದ ಕಾರಣ ಮನೆ ಇಲ್ಲ, ನಿಮ್ಮದು ಮನೆ ಇಲ್ಲ, ನಾವು ಬಂದು ಹೋಗ್ತಾ ಇರುವಂಥದ್ದು. ಮತ್ತೆ ಕಳ್ಳತನ ಅದು ಇದು ಅಂತ ಏನು, 1 ಪೈಸೆದು 1 ಅಡಿಕೆ ಎಷ್ಟರ ತನಕ ಕದ್ದೋಗ್ಲಿಲ್ಲ. 14 ವರ್ಷ ಆಯಿತು ನಾವು ತಗೊಂಡು. ಆದ ಕಾರಣ ಯಾವತ್ತೂ ಇವತ್ತಿನ ತನಕ 1 ಅಡಿಕೆನೂ ಯಾರೂ ಮುಟ್ಟಿಲ್ಲ. ಇದ್ದದನ್ನು ಬದಿಗೆ ಹಾಕಿ ಹೋಗ್ತಾರೆ ಹೊರತು ನಾವು ಅಂದರೆ CC ಕ್ಯಾಮರಾದಲ್ಲಿ ನೋಡ್ತಾ ಇದ್ದೇವೆ. CC ಕ್ಯಾಮರಾ ಉಂಟು. ಒಳ್ಳೆದಾಗಿದೆ. ಮತ್ತೆ ಬೋರ್ವೆಲ್ ನೀರು ವ್ಯವಸ್ಥೆ ಉಂಟು. ಅಂದರೆ ನಾನು ಗೇಟ್ ವಾಲ್ ಹಾಕಿದ ಕಾರಣ 15 ಜಟ್ಟಿಗೆ ನಾವು ಗೇಟ್ ವಾಲ್ ಹಾಕಿದ್ದೇವೆ. ಆದ ಕಾರಣ 15 ಜಟ್ಟು ಅಂದರೆ 20-22 ಹೋಗ್ತದೆ ಇವಾಗ. ಅಂದರೆ 15 ಜಟ್ಟು ಹಾಕ್ತಾ ಇದ್ದೇನೆ ಇವಾಗ. ತೊಂದರೆ ಇಲ್ಲ. ನೀರಿನ ಸಮಸ್ಯೆ ಎಷ್ಟು? ಯಾವಾಗಲೂ 2 ಎಕರೆ ವರ್ಗ ಉಂಟಲ್ಲ, 2 ಎಕರೆ 2 ಸೆನ್ಸು
ರೆಕಾರ್ಡ್ ಜಾಗ. ಅದರಲ್ಲಿ 10 ಸೆನ್ಸ್ ಕನ್ವರ್ಷನ್ ಆಗಿದೆ. ಮನೆ ಕಟ್ಟಬಹುದು. ಕಟ್ಟಬಹುದು. ಮತ್ತೆ 4 ಎಕರೆ ಕುಮ್ಕಿ ಜಾಗ ಇದೆ. ಇದರಲ್ಲಿ ಯಾವುದೇ ನಿಮಗೆ ಪೇಪರ್ನ ಸಮಸ್ಯೆ ಇಲ್ಲ, ಏನಿಲ್ಲ ಇದಕ್ಕೆ. ಈಗ ನಾವು ಇದನ್ನು ಕೊಡುವುದಿದ್ರೆ ಯಾವುದೇ ಇದಕ್ಕೆ ಮಧ್ಯವರ್ತಿಗಳಿಲ್ಲ, ಬ್ರೋಕರ್ ಇಲ್ಲ, ಇಬ್ಬರೇ ಮಧ್ಯವರ್ತಿಗಳಿಲ್ಲ. ಆದ ಕಾರಣ ನಾವು ತೆಗೆದುಕೊಳ್ಳುವವರಿಗೆ ಸಹ ಉತ್ತಮ. ಆದ ಕಾರಣ ನಾನು ಸಹ ಈ ಜಾಗವನ್ನು ನೋಡಲಿಕ್ಕೆ ನಿಮ್ಮ ಯಜಮಾನರು ಕರೆದರು. ನಾವು ಇಲ್ಲಿ ಬಂದು ಎಲ್ಲ ನೋಡಿ ಇದು ಮಾಡ್ತೇನೆ ಅಂತ ಹೇಳಿದ್ದೇನೆ. ಆ ರೀತಿಯಾಗಿ ನಾವು ಈಗ ಮಾಡಿದ್ದೇವೆ. ಯಾರಿಗಾದರೂ ಗೈಸ್, ಯಾರಿಗೂ ಬೇಕಾದರೆ ನೀವು ನೋಡಿ, ಫುಲ್ಲು ಅಡಿಕೆ ಫುಲ್ಲುಂಟು, ಏನಿಲ್ಲ, ಕಡಿಮೆ ಇಲ್ಲ, ಭಾಳ ಪುಷ್ಪ ಎಲ್ಲ ಕರೆಕ್ಟಾಗಿ ಅದಕ್ಕೆ ಸಾಕಿದರೆ ನಿಮಗೆ ಯಾವುದೇ ಕಮ್ಮಿ ಇಲ್ಲ ಅಂತ ನನ್ನ ಲೆಕ್ಕದಲ್ಲಿ. ಮತ್ತು ತೆಗೆದುಕೊಳ್ಳುವವರಿಗೆ ಎಲ್ಲ ಅದಕ್ಕೆ ಬೇಕಾಗುವಂಥ ನಶೀಬು ಅದೆಲ್ಲ ಬೇಕಲ್ವಾ, ತೆಗೆದುಕೊಳ್ಳಿ, ಒಳ್ಳೆಯದಾಗಲಿ. ಯಾರಾದರೆ ಒಳ್ಳೆಯದಾಗಬೇಕು. ಯಾರಿಗಾದರೂ ಈ ಸ್ಥಳ ಜಾಗ ಬೇಕಾದರೆ ಈ ನಂಬರಿಗೆ ನಮಗೆ ಕಾಂಟ್ಯಾಕ್ಟ್ ಆಗಿ, ನಾನು ನಿಮ್ಮನ್ನು ಈ ಜಾಗವನ್ನು ತೋರಿಸ್ತೇನೆ. ಇಲ್ಲಿಂದ ಉಪ್ಪಿನಂಗಡಿ ಸಿಟಿಯಿಂದ ಕಡಿಮೆ ಅಂದರೆ 4-4.5 ಕಿಲೋಮೀಟ್ರಲ್ಲಿ ಇಲ್ಲಿ ಮುಟ್ತದೆ. ಯಾವುದೇ ಇಲ್ಲ, ಸಮಸ್ಯೆ ಇಲ್ಲ. ಒಳ್ಳೆ ತಟ್ಟಾದ ಜಾಗೆ, ಗುಡ್ಡ ಇಲ್ಲ, ಒಂದೊಂದು ಕ್ಲೀನ್ ಲೆವೆಲ್ ಉಂಟು. ಮನಸ್ಸು ಮಾಡಿದರೆ ಒಂದು ಒಳ್ಳೆ ಮನೆ ಸಹ ಕಟ್ಬೋದು. ಆದ ಕಾರಣ ನಮ್ಮ ನಂಬರಿಗೆ ಕಾಂಟ್ಯಾಕ್ಟ್ ಆಗಿ 7760083023ಗೆ ಕಾಂಟ್ಯಾಕ್ಟ್ ಆಗಿ. ಮತ್ತು ನಿಮಗೆ ಒಂದು ಕೂತ್ಕೊಂಡು ಹಣದ ವಿಷಯವನ್ನು ಮಾತಾಡುವ, ಹೆಚ್ಚು ಕಮ್ಮಿಯಾಗಿ ಮಾಡಿ ಕೊಡ್ತಾರೆ ಅವರು. ಕಡಿಮೆ ಪಕ್ಷ ಅಂದರೆ ಅದು ಯಾವ ರೇಟ್ ಅಂದರೆ ನಮ್ಮ ಈಗ ಇದರಲ್ಲಿ ಮೊಬೈಲಲ್ಲಿ ಇದರ ಯೂಟ್ಯೂಬಲ್ಲಿ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ, ಅಂದರೆ ಮೆನ್ಷನ್ ಮಾಡಲಿಕ್ಕೆ ಆಗೋದಿಲ್ಲ. ಆದ ಕಾರಣ ನೀವು ಕೂತ್ಕೊಂಡು, ಯಾರಿಗೆ ಬೇಕು ಕೂತ್ಕೊಂಡು ಮಾತಾಡಿದ ನಂತರ ಅವರು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡ್ತಾರೆ. ಏನು ಸಮಸ್ಯೆ ಇದ್ದ ಕಾರಣ ಕೊಡೋದಲ್ಲ, ಆ್ಯಕ್ಚುಲಿ ಅವರಿಗೆ ಸ್ವಲ್ಪ ಮಕ್ಕಳ ಎಜುಕೇಷನ್ಗೆ ಸ್ವಲ್ಪ ತೊಂದರೆ ಆಗ್ತದೆ. ನಂತರ ಅವರಿಗೆ ಅಷ್ಟು ದೂರದಿಂದ ಅವರು ಬರಬೇಕು ಇಲ್ಲಿ ಬಂದು ನೋಡಿಕೊಳ್ಬೇಕು, ಇಲ್ಲಿಂದ ಸಾಮಾನು ಕೊಂಡೋಗಬೇಕು. ಸಾಧಾರಣ ಒಂದು 40-50 ಕಿಲೋಮೀಟರ್ ದೂರದ ಡಿಸ್ಟೆನ್ಸಲ್ಲಿ ಅವರ ಮನೆ ಇದೆ. ಆದ ಕಾರಣ ಮಾತ್ರ ಕೊಡುವ ವಿಷಯವಲ್ಲದೆ ಮತ್ತೆ ಏನು ಸಮಸ್ಯೆ ಇಲ್ಲ. ಆದ ಕಾರಣ ತೆಗೆದುಕೊಳ್ಳುವವರಿಗೆ ನನ್ನ ಲೆಕ್ಕದಲ್ಲಿ ಭಾರಿ ಖುಷಿ. 6 ಎಕರೆ ಜಾಗ ಉಂಟು ನಿಮಗೆ. ನನ್ನೆಲ್ಲ ಇಲ್ಲಿ ಹತ್ತಿರದಲ್ಲಿ ಅಂದರೆ ಕಡಿಮೆ ಸಿಟಿಯಿಂದ ಬಹುದು ಹತ್ತಿರ ಅಂತ ಹೇಳ್ತೇನೆ. ಆದ ಕಾರಣ ಗೈಸ್, ನೀವು ಯಾರಿಗಾದರೂ ಬೇಕಾದರೆ ಪರ್ಚೇಸ್ ಮಾಡಿ, ನಿಮಗೆ ಸಹ ಒಳ್ಳೆಯದಾಗಲಿ, ಕೊಡುವವರಿಗೆ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ನಮಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.